ರಾಜ್ಯದಲ್ಲಿ ಬಹಳ ದೊಡ್ಡದಾಗಿ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆ ಅಂತ ಹೇಳಿದರೆ ಚಿಕ್ಕಬಳ್ಳಾಪುರ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಚಪ್ಪಲಿ ಎಸೆದಿರತಕ್ಕಂತಹ ಪ್ರಕರಣ. ಮೈಕ್ ಹಿಡ್ಕೊಂಡ್ರೆ ಬಹಳ ದೊಡ್ಡ ಭಾಷಣಕಾರ, ವಿದ್ಯಾರ್ಥಿಗಳಿರಲಿ, ಜನಸಾಮಾನ್ಯರೇ ಆಗಿರಲಿ ಮಾತಲ್ಲೇ ಮರಳು ಮಾಡುವಂತಹ ಚಿತ್ರ. ಬಡವನಾಗಿ ಹುಟ್ಟಿ ಪರಿಶ್ರಮ ಅಕಾಡೆಮಿಯನ್ನು ಕಟ್ಟಿದ್ದು ಹೇಗೆ ಅನ್ನೋದರಿಂದ ಹಿಡಿದು ಶಾಸಕನಾಗಿ ತಾನು ಹೇಗೆ ಬೆಳೆದೆ ಅಂತ ಸಿಕ್ಕಾಪಟ್ಟೆ ಮೋಟಿವೇಶನ್ ಸ್ಪೀಚ್ಗಳನ್ನು ಮಾಡ್ತಾರೆ. ಅವರು ಭಾಳ ಜನರನ್ನು ಮೋಟಿವೇಟ್ ಮಾಡ್ತಾ ಇರ್ತಾರೆ ಪ್ರದೀಪ್ ಈಶ್ವರ್ ಅವರು. ಹಾಗೆಯೇ ರಾಜಕೀಯ ಎದುರಾಳಿಗಳನ್ನು ಛೇಡಿಸ್ತಾ ಇರ್ತಾರೆ, ಟೀಕಿಸ್ತಾ ಇರ್ತಾರೆ, ಕುಹಕ ಮಾಡ್ತಾ ಇರ್ತಾರೆ, ಗೇಲಿ ಮಾಡ್ತಾ ಇರ್ತಾರೆ. ಇದೆಲ್ಲ ಮಾಡ್ತಾ ಇರುವಂತಹ ಪ್ರದೀಪ್ ಈಶ್ವರ್ ಅವರು ಒಂದು ಕಡೆಯಲ್ಲಿ ಕುಮಾರಸ್ವಾಮಿಯವರು ಪರಿಶ್ರಮ ಅಕಾಡೆಮಿಯ ಬಗ್ಗೆ ಪ್ರಶ್ನೆ ಎತ್ತಿದಾಗ ಇವರು ಸಹಜವಾಗಿ ಕುಮಾರಸ್ವಾಮಿಯವರ ಆಸ್ತಿ ಲೆಕ್ಕವನ್ನು ಕೇಳಿದರು. CM ಆಗಿದ್ದಾಗ 62 ವಾಚ್ ಕಟ್ಟಿದ್ದಕ್ಕೆ ಲೆಕ್ಕ ಕೊಡಿ ಅಂತ ಕೇಳಿದ್ದು JDSನವರು ಅದನ್ನು ಜಾತಿಯ ಆ್ಯಂಗಲ್ಗೆ ತೆಗೆದುಕೊಂಡು ಬಂದರು. ಚಿಕ್ಕಬಳ್ಳಾಪುರದಲ್ಲಿ ಮೊನ್ನೆ ಶನಿವಾರ JDS ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ಅವರಿಗೆ ಮುತ್ತಿಗೆ ಹಾಕಿ ಅವರ ವಿರುದ್ಧ ಗಲಾಟೆ ಮಾಡಿದರು. ಅವ್ರನ್ನ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿದರು. ಕಾರ್ಯಕ್ರಮ ಮುಗಿಸಿ ಹೊರಗೆ ಬಂದಂತಹ ಪ್ರದೀಪ್ ಈಶ್ವರ್ ಅವರು ಕಾರಿನ ಸನ್ರೂಫನ್ನು ತೆಗೆದು ಅದನ್ನು ಓಪನ್ ಮಾಡಿಕೊಂಡು ತೋಳು ತಟ್ಟಿ ಮೀಸೆ ತಿರುವಿ ಸವಾಲು ಹಾಕಿದರು. ಆಗ JDSನವರ ಕಡೆಯಿಂದ ಚಪ್ಪಲಿ ಎಸೆದಿದ್ದು ಆಗೋಯಿತು. ಕೊನೆಗೆ ಚಪ್ಪಲಿ ಎಸೆದವ್ರನ್ನ ಜೈಲಿಗೆ ಕಳಿಸಲಾಯಿತು. ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರಕ್ಕೆ ಬಂದು ಅಲ್ಲಿ ಜೈಲುಗಳಿಗೆ ಭೇಟಿ ಕೊಟ್ಟು ಅಲ್ಲಿ ತಮ್ಮ ಕಾರ್ಯಕರ್ತರನ್ನು ಮಾತನಾಡಿಸ್ಕೊಂಡು ಬಂದಿದ್ದಾರೆ, ಅವರಿಗೆ ಧೈರ್ಯ ಹೇಳಿ ಬಂದಿದ್ದಾರೆ. ಪ್ರದೀಪ್ ಈಶ್ವರ್ ಮೇಲೂ ಕೂಡ ಒಂದು ದೂರನ್ನು ಸಲ್ಲಿಕೆ ಮಾಡಲಾಗಿದೆ. ಗಲಾಟೆಗೆ ಪ್ರಚೋದನೆ ಕೊಟ್ಟಿದ್ದೇ ಶಾಸಕರು ಅಂತ ದೂರನ್ನು ಕೊಡಲಾಗಿದ್ದು ಅದಕ್ಕೆ FIR ಆಗಬೇಕು ಅಂತ ಹೇಳಿ ಪ್ರತಿಪಕ್ಷದವರು ಪಟ್ಟು ಹಿಡಿದಿದ್ದಾರೆ. ಈಗ ಮಾಜಿ CM ಸಿದ್ದರಾಮಯ್ಯನವರನ್ನ ಭೇಟಿಯಾಗಿರುವಂತಹ ಪ್ರದೀಪ್ ಈಶ್ವರ್ ಅವರು ಕಣ್ಣೀರು ಹಾಕಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆ ಫೋನ್ನಲ್ಲೂ ಮಾತನಾಡಿ ತಮ್ಮ ದುಃಖವನ್ನು ತೋಡ್ಕೊಂಡಿದ್ದಾರೆ. ಅವ್ರನ್ನು ಕೂಡ ಭೇಟಿಯಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿರುವಂತಹ ಶಾಸಕ ಪ್ರದೀಪ್ ಈಶ್ವರ್ ಶನಿವಾರ ಚಿಕ್ಕಬಳ್ಳಾಪುರದಲ್ಲಿ ಏನೇನಾಯಿತು ಅಂತ ಹೇಳಿಕೊಂಡು ಕಣ್ಣೀರಿಟ್ಟರು. ಸಿದ್ದರಾಮಯ್ಯ ಸರ್, JDSನವರು ಮತ್ತು BJಪಿಯವರು ನನ್ನ ಮೇಲೆ ಚಪ್ಪಲಿ ಎಸೆದು ಅವಮಾನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ನನ್ನ ಹಾಗೂ ನನ್ನ ಕುಟುಂಬದವ್ರನ್ನ ಕೆಟ್ಟದಾಗಿ ನಿಂದಿಸಿದರು. ಈಗ ನೋಡಿದರೆ ಕೇಸ್ ಹಾಕಿಸಿ FIR ಮಾಡಿಸೋದಕ್ಕೆ ಕುತಂತ್ರ ಮಾಡ್ತಾ ಇದ್ದಾರೆ. ನನ್ನ ಪರಿಶ್ರಮ ಅಕಾಡೆಮಿ ಬಗ್ಗೆ, ನನ್ನ ಆಸ್ತಿ ಬಗ್ಗೆ, ನನ್ನ ವ್ಯವಹಾರಗಳನ್ನೆಲ್ಲ ಕೆದಕಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಸರ್ ಅಂತ ಕಣ್ಣೀರು ಹಾಕಿದ್ದಾರೆ. ಬಹಳಷ್ಟು ಜನ ಶಾಸಕರು ಕೂಡ ಇದ್ದಾಗಲೇ ಅವರು ಮಾತನಾಡಿದ್ದಾರೆ. ಪ್ರದೀಪ್ ಈಶ್ವರ್ ಕಣ್ಣೀರು ಹಾಕಿ ಆಡಿದಂತಹ ಮಾತುಗಳನ್ನೆಲ್ಲ ಸಿದ್ದರಾಮಯ್ಯನವರು ಬಹಳ ಮೌನವಾಗಿ ಕೇಳಿಸ್ಕೊಂಡ್ರು, ಸಮಾಧಾನವಾಗಿ ಕೇಳಿಸ್ಕೊಂಡ್ರು. ಅದಾದ ನಂತರ ಧೈರ್ಯವಾಗಿರಯ್ಯ, ನಾವೆಲ್ಲ ನಿಮ್ಮ ಜೊತೆಗೆ ಇದ್ದೀವಿ ಅಂತೇಳಿ ಹೇಳಿ ಕಳಿಸಿದ್ದಾರೆ. ರಾಜಕಾರಣದಲ್ಲಿ ಇಂತಹ ಘಟನೆಗಳು ಆಗ್ತಿರ್ತವೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು, ರಾಜಕಾರಣದಲ್ಲೇ ಇದ್ದು ಇಂಥದ್ದನ್ನೆಲ್ಲ ಎದುರಿಸಬೇಕು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಅದೇ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಫೋನ್ ಮಾಡಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ ಗಲಾಟೆ ಆಗಿದೆ, ಆಡಳಿತ ಪಕ್ಷದ ಶಾಸಕರಿಗೆ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಏನರ್ಥ, ಸಂಬಂಧಪಟ್ಟ ಅಧಿಕಾರಿ ವಿರುದ್ಧವೂ ಕೂಡ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ಸೂಚಿಸಿದ್ದಾರೆ. ಇನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾದಂತಹ ಪ್ರದೀಪ್ ಈಶ್ವರ್ ಗಲಾಟೆಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಪ್ರದೀಪ್ ಈಶ್ವರ್ಗೆ ರಾತ್ರಿಯೇ DK ಶಿವಕುಮಾರ್ ಅವರು ಕೂಡ ಕರೆ ಮಾಡಿ ಮಾತನಾಡಿದರು. ಇಂಥ ಸಮಯದಲ್ಲಿ ಧೈರ್ಯವಾಗಿರಬೇಕು, ನಿನ್ನ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಭರವಸೆಯನ್ನು DK ಶಿವಕುಮಾರ್ ಅವರು ಕೂಡ ಕೊಟ್ಟಿದ್ದಾರೆ.